ಎಲ್ರಿಗೂ ನಮಸ್ಕಾರ. ಸಮಯ 12 ಗಂಟೆ 12 ನಿಮಿಷ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ 2012 ಫೆಬ್ರವರಿ ಪಬ್ಲಿಕ್ ಟಿವಿ ಲೋಕಾರ್ಪಣೆಗೊಳ್ತು. ಇವತ್ತು 12ನೇ ತಾರೀಕು. ಸಮಯ 12 ಗಂಟೆ 12 ನಿಮಿಷ. 12ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೀವಿ. ಅಂದರೆ ಪೂರ್ಣ ಮಾಡಿ 13ನೇ ವರ್ಷಕ್ಕೆ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ. ಈ ಹೊತ್ತಿನಲ್ಲಿ ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕೆ ನನಗೆ ಬಹಳ ಖುಷಿ ಆಗ್ತಾ ಇದೆ. ಪಬ್ಲಿಕ್ ಟಿವಿ 12 ವರ್ಷ ಪೂರ್ಣಗೊಳಿಸಿ 13ನೇ ವರ್ಷದ ಕಾಲಿಡ್ತಾ ಇದ್ರೆ, ಪಬ್ಲಿಕ್ ಮೂವೀಸ್ 6 ವರ್ಷ ಪೂರ್ಣಗೊಳಿಸಿ 7ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ನಮಗೆ ಡಬಲ್ ಖುಷಿ. ಈ ಡಬಲ್ ಖುಷಿಗೆ ಸಾಕ್ಷಿಯಾದಂತಹ ಕಾರಣರಾದಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದವನ್ನು, ಅಭಿನಂದನೆಗಳನ್ನ ತಿಳಿಸಲೇಬೇಕು. ಕಾರಣ, ಇದು ಯಾರ ಆಸ್ತಿಯೂ ಅಲ್ಲ, ಇದು ನಿಮ್ಮ ಟಿವಿ. ನಿಮ್ಮ ಟಿವಿ ನಿಮ್ಮ ಮನೆಯ ಕೂಸು ಅಂತ ನೀವು ಇಲ್ಲಿಯವರೆಗೂ ಪೋಷಣೆ ಮಾಡಿದ್ದೀರಿ. ಹಾಗಾಗಿ ನಿಮ್ಮೆಲ್ಲರಿಗೂ ಕೋಟಿ ಕೋಟಿ ಅಭಿನಂದನೆಗಳು. ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ಗಣ್ಯ ಅತಿಥಿಗಳಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು. ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥವರೆಲ್ಲರಿಗೂ ಕೂಡ ಸ್ವಾಗತ. ವೀಕ್ಷಕರಿಗೆ, ಜಾಹೀರಾತುದಾರರಿಗೆ ಮತ್ತು ಕೇಬಲ್ ಆಪರೇಟರ್ಸ್ ಇವ್ರನ್ನ ಮರೆಯೋ ಹಾಗೆ ಇಲ್ಲ, ನಿಮಗೂ ಕೂಡ ವಂದನೆಗಳು. ಪಬ್ಲಿಕ್ ಟಿವಿ ಈ ಜರ್ನಿ ಇದೆಯಲ್ಲ, ಇದನ್ನು ನೆನೆಸ್ಕೊಂಡ್ರೆ ಬಹಳ ರೋಮಾಂಚನ ಆಗುತ್ತೆ. ಆದರೆ ಇದರ ಹಿಂದಿರುವಂತಹ ಶಕ್ತಿಯ ಬಗ್ಗೆ ನಾವಿವತ್ತು ಮಾತನಾಡಲೇಬೇಕು. ಜೊತೆಯಲ್ಲಿದ್ದು ನಟಿಸುವವರ ಜೊತೆಯಲ್ಲಿ ನಿರ್ದೇಶಕನ ರೀತಿ ಬದುಕಿ ತೋರಿಸಬೇಕು. ಆ ರೀತಿ ಬದುಕಿ ಸಾಧಿಸಿ ತೋರಿಸಿದವರು ನಮ್ಮ HR ರಂಗನಾಥ್ ಸರ್. ಇವರು ಟಿವಿಯಲ್ಲಿ ಇವರ ಮಾತುಗಳು ಕೇವಲ ಪ್ರದರ್ಶನ ಅಲ್ಲ, ಅದು ಅನೇಕ ಪತ್ರಕರ್ತರಿಗೆ ನಿದರ್ಶನ. ಇವರ ಮಾತು, ಆ ಮಾತಿನಲ್ಲಿರುವಂತಹ ವಿಷಯದ ನಿಖರತೆ ಪತ್ರಿಕೋದ್ಯಮಕ್ಕೆ ಹಿಡಿದ ಕೈಗನ್ನಡಿ. 12 ವರ್ಷಗಳ ಹಿಂದೆ ಒಂದು ಮಗು ಅಂಬೆಗಾಲಿಡ್ತಾ ತೆವಳ್ತಾ ಬಂದಾಗ ಇದರ ಯಶಸ್ಸಿನ ಬಗ್ಗೆ ಅನುಮಾನ ಪಟ್ಟವರು ಅನೇಕರು. ಆದರೆ ಇವತ್ತು ಈ ವ್ಯಕ್ತಿಯ ಶ್ರದ್ಧೆ, ಛಲಕ್ಕೆ ಮತ್ತು ಸಿಕ್ಕ ಯಶಸ್ಸಿಗೆ ಸೈ ಎಂದಿದ್ದಾರೆ. ಪಬ್ಲಿಕ್ ಟಿವಿ ಜನರ ಆಸ್ತಿಯಾದರೆ HR ರಂಗನಾಥ್ ಸರ್ ಪತ್ರಿಕೋದ್ಯಮದ ಆಸ್ತಿ ಅಂದರೂ ಕೂಡ ತಪ್ಪಾಗಲ್ಲ. ಒಂದು ಚಾನಲನ್ನು ಯಶಸ್ವಿಯಾಗಿ ಮುನ್ನಡೆಸೋದೇ ಕಷ್ಟ ಇರೋ ಈ ಕಾಲದಲ್ಲಿ ಒಂದರ ಹಿಂದೊಂದು ಮತ್ತೊಂದು ಅಂತ 3 ಚಾನೆಲ್ಗಳನ್ನು ಸುದೀರ್ಘವಾಗಿ ಯಶಸ್ಸಿನಿಂದ ಸಾಗಿಸ್ತಾ ಇರುವಂಥ ಹೆಗ್ಗಳಿಕೆ ನಮ್ಮ HR ರಂಗನಾಥ್ ಸರ್ ಅವ್ರಿಗೆ ಸಲ್ಲೇಬೇಕು. ಒಂದು ಜೋರು ಚಪ್ಪಾಳೆಯೊಂದಿಗೆ HR ರಂಗನಾಥ್ ಸರ್ ಅವ್ರನ್ನ ಇವತ್ತು ನಾವು ಅಭಿನಂದಿಸೋಣ. ಆಕಾಶಕ್ಕಿಂತ ಅವಕಾಶ ದೊಡ್ಡದು ಅಂತಾರೆ. ಸೊ ಈ ಪಾಲು ನಾನು ಈ ಕ್ಷಣ ಅದನ್ನು ಹೇಳ್ಕೊಳ್ಳಿಕ್ಕೆ ಬಯಸ್ತೀನಿ. ಈ 12 ವರ್ಷಗಳ ಜರ್ನಿಯಲ್ಲಿ ನಾನು ಕೂಡ ಭಾಗಿಯಾಗಿದ್ದೀನಿ. ಅದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ರಂಗನಾಥ್ ಸರ್ ಮತ್ತು ಇಡೀ ಬಳಗಕ್ಕೆ ಧನ್ಯವಾದಗಳು. ಈ ಇಡೀ 12 ವರ್ಷಗಳ ಜರ್ನಿಯಲ್ಲಿ ನಾನು ಕೂಡ ಭಾಗಿಯಾಗಿದ್ದೀನಿ ಅಂತ ಹೇಳ್ತಾ ಇದೆ. ಅದರ ಜೊತೆಗೆ ಬಹಳಷ್ಟು ಜನ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಈ ಸಾರ್ಥಕ ಸಂಭ್ರಮಕ್ಕೆ ಸಾಕ್ಷಿಯಾಗಿರುವಂತಹ ಎಲ್ರಿಗೂ ಕೂಡ ಸ್ವಾಗತವನ್ನು ಮತ್ತೊಮ್ಮೆ ಬಯಸ್ತಾ